ಹೆಲೋ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾವು HTML ಮತ್ತೆ CSS ಅನ್ನು ಯೂಸ್ ಮಾಡಿ ಹೆಲೋ ವರ್ಲ್ಡ್ ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡಿದೆವು. ಅದಾದ ನಂತರ ನಾವು ಕೆಲವು HTML ಬೇಸಿಕ್ ಟ್ಯಾಗ್ಸ್ ಗಳನ್ನೆಲ್ಲ ಕಲ್ತೆವು. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ CSS ಅನ್ನು ಯೂಸ್ ಮಾಡಿ ನಮ್ಮ HTML ಇದು ಸ್ಟೈಲ್ಸ್ ಗಳನ್ನು ಚೇಂಜ್ ಮಾಡಬಹುದು ಅಂತೇಳಿ ನೋಡುವ. ಸೊ ನಾವು ಫಸ್ಟಿಗೆ ಇಲ್ಲಿ ನಮ್ಮ ಪ್ರಾಜೆಕ್ಟ್ಸ್ ಡೈರೆಕ್ಟರಿಗೆ ಬಂದು ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ನ್ಯೂ ಫೋಲ್ಡರ್, ಈ ಫೋಲ್ಡರ್ ಗೆ ನೇಮ್ ನಾನು ಲರ್ನ್ CSS ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ನೀವೀಗ VS ಕೋಡ್ ಅನ್ನು ಓಪನ್ ಮಾಡಬಹುದು. ಒಂದು ವಿಷಯ ಅಂತ ಹೇಳಿದ್ರೆ, ನೀವು VS ಕೋಡ್ ಓಪನ್ ಮಾಡುವಾಗ ನಿಮಗೆ ಪ್ರೀವಿಯಸ್ ಪ್ರಾಜೆಕ್ಟ್ ಲೋಡ್ ಆಗಬಹುದು. ಆವಾಗ ನೀವು ಎಂತ ಮಾಡ್ಬೇಕಂತ ಹೇಳಿದ್ರೆ, ಈ ಲರ್ನ್ CSS ಅಂತೇಳಿ ಉಂಟಲ್ಲ, ಇದನ್ನ ನೀವು ಇಲ್ಲಿ ಡೈರೆಕ್ಟ್ ಬಂದು ನೀವು ಇಲ್ಲಿ ಹಾಕಿದ್ರೆ ಪ್ರೀವಿಯಸ್ ಫೋಲ್ಡರ್ ಕ್ಲೋಸ್ ಆಗ್ತದೆ ಆಟೋಮೆಟಿಕ್ ಆಗಿ. ಸೊ ನಿಮಗೆ ಅದು ಕನ್ಫ್ಯೂಸ್ ಇದ್ರೆ ನಿಮಗೆ ಈ ರೀತಿ ವರ್ಕ್ ಆಗ್ತದೆ ಅದು. ಸೊ ಈಗ ಲರ್ನ್ CSS ಅಂತೇಳಿ ನಾನು ಒಂದು ಫೋಲ್ಡರ್ ಅಂದ್ರೆ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಬಂದು ನ್ಯೂ ಫೈಲ್ index.html ಅಂತೇಳಿ ನಾವು ಕೊಡ್ತಿದ್ದೆ. ಸೊ ಇದು ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕು. ಅದರಿಂದ ನೀವು ತುಂಬಾ ಸರಿ ಇದನ್ನು ಹೊಸ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ನಿಮ್ಗೆ ಇದು ಪ್ರಾಕ್ಟೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ಇಲ್ಲಿ ಬಂದು ಈಗ ಶಿಫ್ಟ್ ಎಕ್ಸ್ಕ್ಲಮೇಟರಿ ಹಾಕಿ ಎಂಟರ್ ಕೊಟ್ಟ ತಕ್ಷಣ ನಮ್ಗೆ ಇಲ್ಲಿ ನಮ್ಮ HTML ಟ್ಯಾಗ್ಸ್ ಗಳೆಲ್ಲ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಬಾಯ್ಲರ್ ಪ್ಲೇಟ್. ಇಲ್ಲಿ ಬಂದು ನಾನು ಟೈಟಲ್ ಅನ್ನು ಚೇಂಜ್ ಮಾಡಿ ಲರ್ನ್ CSS ಅಂತೇಳಿ ಹಾಕ್ತಿದ್ದೇನೆ, ಸೇವ್ ಕೊಡ್ತೇನೆ. ನೆಕ್ಸ್ಟ್ ಗೋ ಲೈವ್ ಅಂತೇಳಿ ಕೊಡ್ತಿದ್ದೇನೆ. ಓಕೆ, ನಮ್ಮ ಬ್ರೌಸರ್ ಅಲ್ಲಿ ಲರ್ನ್ CSS ಅಂತ ನಿಮಗೆ ಕಾಣ್ತಾ ಉಂಟು ಇಲ್ಲಿ. ಸೊ ಈ ಪ್ರಾಜೆಕ್ಟ್ ಓಪನ್ ಆಯ್ತು. ನೆಕ್ಸ್ಟ್ ಬಾಡಿಯಲ್ಲಿ ಬಂದು ನಾನೊಂದು ಜಸ್ಟ್ H1 ಹಾಕ್ತೇನೆ. ಇಲ್ಲಿ ಲರ್ನ್ CSS ಅಂತೆಲ್ಲ ಹಾಕ್ತಿದ್ದೇನೆ. ನೆಕ್ಸ್ಟ್ ಇದರ ಕೆಳಗೆ ಬಂದು ಒಂದು P ಟ್ಯಾಗ್ ಹಾಕ್ತಿದ್ದೇನೆ. ಮೇಕ್ HTML ಲುಕ್ ಗುಡ್ ಯೂಸಿಂಗ್ CSS ಅಂತೆಲ್ಲ ಒಂದು ಹಾಕಿ ಸೇವ್ ಕೊಡ್ತಿದ್ದೇನೆ. ನೀವು ಇಲ್ಲಿ ಬಂದು ನೋಡಿದ್ರೆ ಲರ್ನ್ CSS ಮೇಕ್ HTML ಲುಕ್ ಗುಡ್ ಯೂಸಿಂಗ್ CSS ಅಂತೇಳಿ ಕಾಣ್ತದೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಹೆಲೋ ವರ್ಲ್ಡ್ ಪ್ರಾಜೆಕ್ಟ್ ಅಲ್ಲಿ ಇಲ್ಲಿ ಹೆಡ್ ಟ್ಯಾಗ್ ಒಳಗೆ ಬಂದು ನಾನು CSS ಅನ್ನು ಸ್ಟೈಲ್ ಅನ್ನು ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ಕಲಿಸಿದ್ದೇನೆ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ನಾನು ನಿಮ್ಗೆ ಅದನ್ನು ನಾನು ಕಲಿಸುವುದಿಲ್ಲ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ನಾವು ಇಲ್ಲಿ ಬಂದು ಸಪರೇಟ್ ಫೈಲ್ ಕ್ರಿಯೇಟ್ ಮಾಡುವ ಅದಕ್ಕೆ. ಸೊ ಯೂಶಲಿ ಪ್ರೊಫೆಷನಲ್ಸ್ ಗಳು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತಾರೆ. ನಾವು ಇಲ್ಲಿ ನ್ಯೂ ಫೈಲ್ ಅಂತೇಳಿ ಕ್ರಿಯೇಟ್ ಮಾಡಿ ಎಲ್ಲ ಮಾಡೋದಿತ್ತು. ಇಲ್ಲಿ ನ್ಯೂ ಫೋಲ್ಡರ್ ಅಂತೇಳಿ ನಾನು ಈಗ ಕ್ಲಿಕ್ ಕೊಟ್ಟು ಇಲ್ಲಿ CSS ಅಂತೇಳಿ ಆ ಫೋಲ್ಡರ್ಗೆ ನೇಮ್ ಕೊಡ್ತಿದ್ದೇನೆ. ಅದರೊಳಗೆ ನಾನು ರೈಟ್ ಕ್ಲಿಕ್ ಕೊಟ್ಟು ಅಲ್ಲಿ ನ್ಯೂ ಫೈಲ್ style.css ಅಂತೇಳಿ ಟೈಪ್ ಮಾಡ್ತಾರೆ, ಎಂಟರ್ ಕೊಡ್ತಾರೆ. ಸೊ ಈಗ ನಮ್ಗೆ ಇಲ್ಲಿ style.css ಅಂತೇಳಿ ಒಂದು ಫೈಲ್ ಕಂಡಿತ್ತು. ಸೊ ಇದ್ರೊಳಗೆ ಎಲ್ಲ ನಾವು ನಮ್ಮ ಸ್ಟೈಲ್ಸ್ ಗಳನ್ನೆಲ್ಲ ಬರಿತೇವೆ. ಸೊ ಈಗ ಇಲ್ಲಿ index.html ಗೆ ಬಂದು ನಮ್ಗೆ ಈಗ H1 ಗೆ ಕಲರ್ ಚೇಂಜ್ ಮಾಡ್ಬೇಕಿದ್ರೆ ನಾನು ಇಲ್ಲಿ ಸ್ಟೈಲ್ ಗೆ H1 ಅಂತೇಳಿ ಟೈಪ್ ಕೊಡ್ತಿದ್ದೇನೆ. ಸೇಮ್ ನಾವು ಹಲೋ ವರ್ಲ್ಡ್ ಪ್ರಾಜೆಕ್ಟ್ ಅಲ್ಲಿ ನಾವು ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಕಲರ್ ಬಂದು ರೆಡ್ ಅಂತಲ್ಲಿ ಹಾಕಿ ನಾನು ಸೇವ್ ಕೊಡ್ತಿದ್ದೇನೆ. ಈಗ ನಾವು ಇಲ್ಲಿ ಬಂದು ನೋಡಿದ್ರೆ ನಮ್ಮ H1 ಉಂಟಲ್ಲ ಲರ್ನ್ CSS ಅಂತ, ಅದು ರೆಡ್ ಆಗಿ ನಮಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುದಿಲ್ಲ. ಅದು ಎಂತಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ HTML ಫೈಲಿಗೆ ಉಂಟಲ್ಲ, ಈ CSS ಫೈಲಿಗೆ ಲಿಂಕ್ ಇಲ್ಲ. ಸೊ ಆ ಲಿಂಕ್ ಅನ್ನು ಕೊಡ್ಬೇಕಿದ್ರೆ ನಾವಿಲ್ಲಿ ಹೆಡ್ ಟ್ಯಾಗ್ ಒಳಗೆ ಹೋಗಿ ಲಿಂಕ್ ಅಂತೇಳಿ ಒಂದು ಟ್ಯಾಗ್ ಉಂಟು, ಅದನ್ನು ಹಾಕಿದ ತಕ್ಷಣ ನಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಲಿಂಕ್ rel ಈಸ್ ಈಕ್ವಲ್ ಟು ಸ್ಟೈಲ್ ಶೀಟ್. ರೆಲ್ ಅಂತ ಹೇಳಿದ್ರೆ ರಿಲೇಶನ್ಶಿಪ್, ಅದನ್ನು ನಾವು ಸ್ಟೈಲ್ ಶೀಟ್ ಅಂತೇಳಿ ಹಾಕ್ತಿದ್ದೇವೆ. CSS ಅಂತ ಹೇಳಿದ್ರೆ ಕಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್. ಸೊ ಅದರಿಂದ ಈ ಸ್ಟೈಲ್ ಶೀಟ್ ಅನ್ನು ನಾವಿಲ್ಲಿ ಲಿಂಕ್ ಕೊಡ್ತಿದ್ದೇವೆ. href ಅಂದ್ರೆ ಅದರ ರೆಫರೆನ್ಸ್ ಉಂಟಲ್ಲ, ಹೈಪರ್ ಲಿಂಕ್ ಇದು ರೆಫರೆನ್ಸ್, ಅದನ್ನು ನಾವು ಇಲ್ಲಿ ಬಂದು ./ ಅಂತೇಳಿ ಹಾಕಿದ ತಕ್ಷಣ ನಮಗೆ ಸಜೆಷನ್ ಬರ್ತಾ ಉಂಟು ನೋಡಿ. ಈಗ ಇದು ./ ಅಂತೇಳಿದ್ರೆ ಎಂತ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಡಾಟ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇದು ಮೇನ್ ಫೋಲ್ಡರ್ ಅಂದ್ರೆ ರೂಟ್ ಫೋಲ್ಡರ್ ಅಂತೇಳಿ ಹೇಳ್ತೇವೆ ಅದಕ್ಕೆ. ಸೊ ಈಗ HTML ಡಾಟ್ ಅಲ್ಲಿ ಉಂಟು, ಈ CSS ಅಂತೇಳಿ ಫೋಲ್ಡರ್ ಉಂಟಲ್ಲ ಅದು ಸಹ ಡಾಟ್ ಅಲ್ಲಿ ಉಂಟು. ಸೊ ಅದರಿಂದ ನಾನಿಲ್ಲಿ ./ ಅಂತ ಹಾಕಿದ ತಕ್ಷಣ ನಮ್ಗೆ ಇಲ್ಲಿ VS ಕೋಡ್ ಆಟೋಮೆಟಿಕ್ ಆಗಿ ಸಜೆಷನ್ ಕೊಡ್ತಾ ಉಂಟು, CSS ಮತ್ತೆ index.html. ಸೊ ಈಗ ನಾನು ಇಲ್ಲಿ CSS ಕ್ಲಿಕ್ ಕೊಟ್ಟ ತಕ್ಷಣ ಅದು CSS ಅಂತೇಳಿ ಟೈಪ್ ಮಾಡಿ ಸ್ಲಾಶ್ ಆಗ್ತಾ ಉಂಟು. ಮತ್ತೆ ಈ CSS ಫೋಲ್ಡರ್ ಒಳಗೆ ಎಂತೆಲ್ಲ ಫೈಲ್ಸ್ ಉಂಟಲ್ಲ ಅದೆಲ್ಲ ಡಿಸ್ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಟ್ ದ ಮೂಮೆಂಟ್ ಓನ್ಲಿ style.css ಅಂತೆಲ್ಲ ಉಂಟು, ಬಟ್ ಇಲ್ಲಿ ಬೇರೆ ಸ್ಟೈಲ್ ಶೀಟ್ಸ್ ಗಳೆಲ್ಲ ಇದ್ರೆ ಅವಾಗ ನಿಮಗೆ ಬೇರೆ ಸಹ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ನಮ್ಗೆ ಈಗ style.css ಅಂತೇಳಿ ಬೇಕು. ಸೊ ಇಷ್ಟು ಕೊಟ್ಟ ತಕ್ಷಣ ನಮ್ಗೆ ಲಿಂಕ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಪುನಃ ನೋಡಿ ಕರೆಕ್ಟ್ ಆಗಿ, ಲಿಂಕ್ rel ಸ್ಟೈಲ್ ಶೀಟ್ href ಈಸ್ ಈಕ್ವಲ್ ಟು ./css/style.css ಅಂತೇಳಿ ಕಾಣ್ತಾ ಉಂಟು. ಸೊ ಈಗ ಬಂದು ನಾನು ಇದನ್ನು ಸೇವ್ ಕೊಟ್ಟು ಇಲ್ಲಿ ನೋಡಿದ್ರೆ ಇಲ್ಲಿ ಕಲರ್ ರೆಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದ್ರೆ ನಮಗೆ ಈ style.css ಈ index.html ಗೆ ಲಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟಾದ ನಂತರ ನಾನು ನಿಮಗೆ 1 by 1 ಈಗ ಸ್ಟೈಲ್ಸ್ ಗಳನ್ನು ಮಾಡ್ಲಿಕ್ಕೆ ನಾನು ಕಲಿಸ್ತಿದ್ದೇನೆ. ಎಲ್ಲ ಕಲಿಸ್ಲಿಕ್ಕೆ ಆಗುದಿಲ್ಲ, ಮತ್ತೆ ಎಲ್ಲ ಟೈಪ್ ಮಾಡ್ಲಿಕ್ಕೆ ನೀವು ಬೈಹಾಟ್ ಸಹ ಮಾಡುವ ಅಗತ್ಯ ಇಲ್ಲ. ಎಂತಕಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಕಲೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಸೀರೀಸ್ ಅಲ್ಲಿ ಉಂಟಲ್ಲ, ನಾನು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಎಂತೆಲ್ಲ ಯೂಸ್ ಆಗ್ತದೆ ಆ ಎಲ್ಲ ಸ್ಟೈಲ್ಸ್ ಗಳನ್ನು ನಾನು ಕಲಿಸ್ತೇನೆ.
ಸೊ ನೀವು ಅದನ್ನ ನೋಡ್ತಾ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲಿತ್ರೆ ನಿಮ್ಗೆ ಅದು ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ಕಲರ್ ಅನ್ನು ನಾವು ಕಲ್ತೆವು. ಈ ಕಲರ್ ಉಂಟಲ್ಲ, ಯೂಶಲಿ ನಾವು ಇಲ್ಲಿ ಬಂದು ಪರ್ಪಲ್ ಅಂತೇಳಿ ನಾವು ಈಗ ಹಾಕಿದ್ರೆ ಈ ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ತುಂಬಾ ಸುಲಭದ ಪ್ರಾಪರ್ಟಿ. ಸೊ ಈಗ ಇದು ಕಲರ್ ಉಂಟಲ್ಲ, ಇದು ಪ್ರಾಪರ್ಟಿ ಮತ್ತೆ ಇದು ಪ್ರಾಪರ್ಟಿಯ ವ್ಯಾಲ್ಯೂ. ಸೊ ಈಗ ನಾನು ಇಲ್ಲಿ ಬಂದು ಫಾಂಟ್ ಡ್ಯಾಶ್ ಸೈಜ್ ಅಂತೇಳಿ ಉಂಟು. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ, ನೀವು ಈಗ ಫಾಂಟ್ ಡ್ಯಾಶ್ ಅಂತೇಳಿ ಬರೆದ ತಕ್ಷಣ VS ಕೋಡ್ ಉಂಟಲ್ಲ, ನಿಮಗೆ ತುಂಬಾ ಸಜೆಷನ್ಸ್ ಗಳು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸಜೆಷನ್ಸ್ ಗಳು ಯೂಸ್ಫುಲ್, ಬಟ್ ನಿಮ್ಗೀಗ ಇದು ಫಾಂಟ್ ಸೈಜ್ ಅಂತೇಳಿ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ನೆನಪಿರೋದಿದ್ರೆ ನಿಮ್ಗೆ ಇದು ತುಂಬಾ ಯೂಸ್ಫುಲ್ ಆಗ್ತದೆ. ನಿಮ್ಗೆ ಪ್ರಾಕ್ಟೀಸ್ ಆದ ನಂತರ ನೀವು ಡೈರೆಕ್ಟ್ ಆಗಿ ಟೈಪ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ಅದು ಪ್ರಾಕ್ಟೀಸ್ ಆಗುವ ತನಕ ನೀವು ಜಸ್ಟ್ ಫಾಂಟ್ ಸೈಜ್ ಅಂತೇಳಿ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಫಾಂಟ್ ಸೈಜ್ ಅನ್ನು ಯೂಶಲಿ ನಾವು ಇಲ್ಲಿ ಪಿಕ್ಸೆಲ್ಸ್ ಅಲ್ಲಿ ಬರೀತೇವೆ. ಸೊ ಈಗ 10 ಪಿಕ್ಸೆಲ್ ಅಂತೇಳಿ ಹಾಕ್ತಿದ್ದೆ ನಾನು ಇಲ್ಲಿ ನೋಡಿ. ಇಷ್ಟ ಹಾಕಿ ಇಲ್ಲಿ ನಾನು ಸೇವ್ ಕೊಟ್ಟ ತಕ್ಷಣ ಲರ್ನ್ CSS ಅಂತ ತುಂಬಾ ಸಣ್ಣದಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ 10 ಪಿಕ್ಸೆಲ್ ಅನ್ನು 20 ಮಾಡ್ತಿದ್ದೇನೆ. ಈಗ ಸ್ವಲ್ಪ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. 30 ಮಾಡಿದೆ, ಇನ್ನೂ ಸಹ ದೊಡ್ಡದಾಯಿತು. 50 ಮಾಡಿದೆ, ಅದಕ್ಕಿಂತ ದೊಡ್ಡದಾಯಿತು. ನೆಕ್ಸ್ಟ್ 100 ಮಾಡಿದರೆ ತುಂಬ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನೀವು ಉಂಟಲ್ಲ, ನೀವು ಅಂದಾಜಿಗೆ ಮಾಡ್ತಾ ನಿಮಗೆ ಯಾವ ರೀತಿಯ ಸೈಜ್ ಒಳ್ಳೇದು ಅಂತೇಳಿ ನೋಡಿ ನೀವು ಅದನ್ನು ಸೆಟ್ ಮಾಡ್ಲಿಕ್ಕೆ ಆಗ್ತದೆ. ಐ ಥಿಂಕ್ ಮೇ ಬಿ 50 ಸ್ವಲ್ಪ ಒಳ್ಳೆ ಸೈಜ್, ಎಂತಕಂದ್ರೆ ನಮಗೆ ಇದು ದೊಡ್ಡದಾಗಿ ಕಾಣಬೇಕು ಲರ್ನ್ CSS ಅಂತ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನು ಎಂತ ಕಲಿಬಹುದು ಅಂತೇಳಿದ್ರೆ ಫಾಂಟ್ ಸ್ಟೈಲ್ ಅಂತೇಳಿ ಉಂಟು. ಸೊ ಈ ಫಾಂಟ್ ಸ್ಟೈಲ್ ಅಲ್ಲಿ ನಿಮ್ಗೆ ಇಟಾಲಿಕ್, ನಾರ್ಮಲ್, ಒಬ್ಲೀಕ್ ಮತ್ತೆ ಅಷ್ಟೇ ಕಾಣುದು. ಸೊ ಈಗ ನಾನು ಇಟಾಲಿಕ್ ಹಾಕಿ ಬಿಡ್ತೇನೆ, ಸೇವ್ ಕೊಟ್ಟೆ. ಈಗ ನೀವು ಇಲ್ಲಿ ನೋಡುವಾಗ ಲರ್ನ್ CSS ಅಂತ ಇಟಾಲಿಕ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೀವು ಐ ಟ್ಯಾಗ್ ಯೂಸ್ ಮಾಡಬಹುದು, ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಅಲ್ಲಿ ಐ ಟ್ಯಾಗ್ ಯೂಸ್ ಮಾಡ್ಲಿಕ್ಕೆ ಆಗದೇ ಇದ್ರೆ ಅಥವಾ ನೀವು ಯೂಸ್ ಮಾಡಿರೋದಿದ್ರೆ ನೀವು ಇಲ್ಲಿ ಬಂದು ಫಾಂಟ್ ಸ್ಟೈಲ್ ಅಂತೇಳಿ ಮಾಡಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಇಟಾಲಿಕ್ ಉಂಟು. ನೆಕ್ಸ್ಟ್ ಅದಾದ ನಂತರ ಒಬ್ಲಿಕ್ ಅಂತೇಳಿ ಸಹ ಉಂಟು. ನೀವು ಒಬ್ಲಿಕ್ ಅಂತ ನೋಡಿದ್ರೆ ಇಲ್ಲಿ ಸ್ವಲ್ಪ ಅದು ಸ್ಪೇಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಬಟ್ ಹೇಳಿದ್ದು ನಿಮಗೆ. ಸೊ ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬೇರೆ ಯಾವುದು ನಮಗೆ ಕಾಣ್ತಿಲ್ಲ. ಸೊ ನಾನು ಇಟಾಲಿಕ್ ಅಂತೇಳಿ ಇಟ್ಟು ಅದನ್ನು ಸೇವ್ ಮಾಡಿ ಬಿಡ್ತಾನೆ. ಸೊ ನೆಕ್ಸ್ಟ್ ಫಾಂಟ್ ವೇಟ್ ಅಂತೇಳಿ ಉಂಟು. ಸೊ ಆ ಫಾಂಟ್ ವೇಟ್ ಉಂಟಲ್ಲ, ಅದು ಇದರಲ್ಲಿ ನಮ್ಗೆ ಅಷ್ಟು ಚಂದ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ ಡೌಟ್. ಬಟ್ ನಾನಿಲ್ಲಿ ಫಾಂಟ್ ವೇಟ್ ಅನ್ನು 100 ಅಂತೇಳಿ ಹಾಕಿ ಸೇವ್ ಮಾಡಿದ್ರೆ ನಿಮ್ಗೆ ಅದರ ಫಾಂಟ್ ಬೋಲ್ಡ್ನೆಸ್ ಉಂಟಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ 100 ಇದ್ದದ್ದು ನಾನು 200 ಮಾಡಿದ್ರೆ ಸ್ವಲ್ಪ ಹೆಚ್ಚಾಗ್ತದೆ. 400 ಮಾಡಿದ್ರೆ ಇದು ಅದರದ್ದು ನಾರ್ಮಲ್ ಫಾಂಟ್ ಇದು ಸೈಜ್. ನೆಕ್ಸ್ಟ್ 800 ಮಾಡಿದ್ರೆ ಇದು ಬೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಫಾಂಟ್ ವೇಟ್ ಅನ್ನು ನೀವು ಬೋಲ್ಡ್ ಅಂತೇಳಿ ಸಹ ಟೈಪ್ ಮಾಡಬಹುದು. ಸೊ ಬೋಲ್ಡ್ ಅಂತ ಟೈಪ್ ಮಾಡಿದ್ರೆ ಅದು ಫಾಂಟ್ ವೇಟ್ ಬೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಇದನ್ನು ಮೇ ಬಿ P ಟ್ಯಾಗ್ ಅಲ್ಲಿ ಹಾಕುವಾಗ ನಮ್ಗೆ ಗೊತ್ತಾಗ್ತದೆ ಸರಿಯಾಗಿ. ಸೊ ಇಲ್ಲಿ ಬಂದು P ಟ್ಯಾಗ್ ಹಾಕ್ತಿದ್ದೇನೆ, ಫಾಂಟ್ ವೇಟ್ ಅಂತೇಳಿ ಹಾಕಿ ಈಗ ಬೋಲ್ಡ್ ಅಂತೇಳಿ ಹಾಕ್ತಿದ್ದೇನೆ. ಈ ಫೈಲ್ ಅನ್ನು ನಾನು ಸೇವ್ ಮಾಡಲಿಲ್ಲ. ಸೇವ್ ಮಾಡೋಕ್ಕಿಂತ ಮುಂಚೆ ನೋಡಿ ಸರಿಯಾಗಿ ಈ ರೀತಿ ಕಾಣ್ತಾ ಉಂಟು. ಈಗ ಇಲ್ಲಿ ಬಂದು ಸೇವ್ ಕೊಟ್ಟ ತಕ್ಷಣ ನಿಮ್ಗೆ ಫಾಂಟ್ ವೇಟ್ ಬೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಬರುವ ಫಸ್ಟಿಗೆ ಇಲ್ಲಿ ಕಲರ್, ಫಾಂಟ್ ಸೈಜ್, ಫಾಂಟ್ ಸ್ಟೈಲ್, ಫಾಂಟ್ ವೇಟ್ ಅನ್ನೆಲ್ಲ ನಾವು ಮಾಡಿದೆವು. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡುವ. ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ನಾನು ರೆಡ್ ಅಂತೇಳಿ ಮಾಡ್ತಿದ್ದೇನೆ. ಸೊ ಇಷ್ಟು ಮಾಡಿ ನಾನು ಸೇವ್ ಮಾಡಿ ಇಲ್ಲಿ ನೋಡಿದ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ಒಂದು ಒಳ್ಳೆ ವಿಷಯ, ಎಂತಕ್ಕಂತೇಳಿ ನಮ್ಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇಲ್ಲಿ ನಮ್ಗೆ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು, ಅದನ್ನ ನಾವು ಮಾಡುವ. ಎಂತಕ್ಕಂದ್ರೆ ಈಗ ಇದು ಚಂದ ಕಾಣ್ತಿಲ್ಲ, ಬಟ್ ಇದೊಂದು ಪ್ರಾಪರ್ಟಿ ಬ್ಯಾಕ್ ಗ್ರೌಂಡ್ ಕಲರ್ ಅಂತ, ಅಷ್ಟು ನಿಮ್ಗೆ ಗೊತ್ತಾದ್ರೆ ಆಯ್ತು. ನೆಕ್ಸ್ಟ್ ಮೇ ಬಿ ನಾನು ಇದು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಬ್ಲ್ಯಾಕ್ ಅಂತೇಳಿ ಮಾಡಿಬಿಡ್ತೇನೆ. ಈಗ ನಾವು ನೋಡಿದ್ರೆ ಓಕೆ ಲರ್ನ್ CSS ಅಂತೇಳಿ ಕಾಣ್ತಾ ಉಂಟು. ಇಲ್ಲಿ ಪರ್ಪಲ್ ಬದಲು ವೈಟ್ ಅಂತೇಳಿ ಮಾಡಿಬಿಡ್ತೇನೆ. ಸೊ ಈಗ ಈ ರೀತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಲೈನ್ ಅಂತೇಳಿ ಉಂಟು. ಇದನ್ನು ನಾನು ಇಲ್ಲಿ ಸೆಂಟರ್ ಅಂತೇಳಿ ಕೊಟ್ಟರೆ ಇದು ಸೆಂಟರ್ ಅಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಟೆಕ್ಸ್ಟ್ ಅಲೈನ್ ರೈಟ್ ಅಂತೇಳಿ ಕೊಟ್ಟರೆ ಅದು ರೈಟಿಗೆ ಅಲೈನ್ ಆಗಿರ್ತದೆ. ಬೈ ಡಿಫಾಲ್ಟ್ ಅದು ಲೆಫ್ಟ್ ಅಲೈನ್ ಆಗಿರ್ತದೆ. ಸೊ ಈಗ ಲೆಫ್ಟ್ ಅಲೈನ್ ಆಯಿತು. ಸೊ ಅದೇ ರೀತಿ ನಾನು ಇದನ್ನು ಸೆಂಟರ್ ಅಲೈನ್ ಅಂತೇಳಿ ಇಡ್ತಿದ್ದೇನೆ. ನೆಕ್ಸ್ಟ್ ಇನ್ನೊಂದೆಂತ ಅಂತ ಹೇಳಿದ್ರೆ, ಇದೊಂದು ಇಂಪಾರ್ಟೆಂಟ್ ವಿಷಯ, ನಮಗೆ ಪ್ಯಾಡಿಂಗ್ ಮತ್ತೆ ಮಾರ್ಜಿನ್ ಅಂತೇಳಿ ಎರಡು ಕಾನ್ಸೆಪ್ಟ್ ಉಂಟು. ಅದನ್ನು ನಾನು ಕಲಿಸ್ಬೋದು ನಿಮಗೆ ಇದೇ ರೀತಿ, ಬಟ್ ಅದನ್ನು ಕಲಿಬೇಕಿದ್ರೆ ನಮಗೆ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಐ ಥಿಂಕ್ ನಾನು ಅದನ್ನು ನಿಮ್ಗೆ ಈಗಲೇ ಕಲಿಸಿ ಬಿಡ್ತೇನೆ. ಸೊ ಈಗ ಟೆಕ್ಸ್ಟ್ ಅಲೈನ್ ಅಂತೇಳಿ ಉಂಟು. ನೆಕ್ಸ್ಟ್ ಇಲ್ಲಿ ಪ್ಯಾಡಿಂಗ್ 10 ಪಿಕ್ಸೆಲ್ ಅಂತೇಳಿ ನಾನು ಕೊಡ್ತಿದ್ದೇನೆ. ಇಷ್ಟು ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಸ್ಪೇಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲಿ ಟಾಪ್ ಅಲ್ಲಿ ಸ್ವಲ್ಪ ಸ್ಪೇಸ್ ಬಂತು, ಬಾಟಮ್ ಅಲ್ಲಿ ಸ್ವಲ್ಪ ಸ್ಪೇಸ್ ಬಂತು, ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ಸಹ ಸ್ಪೇಸ್ ಬಂದಿದೆ. ಬಟ್ ಈಗ ನಿಮ್ಗೆ ಇದು ಸ್ವಲ್ಪ ಕರೆಕ್ಟ್ ಆಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುದಿಲ್ಲ. ಸೊ ಅದಕ್ಕೋಸ್ಕರ ನಾವು ಎಂತ ಮಾಡ್ಬೇಕಂತ ಹೇಳಿದ್ರೆ, ಈಗ ನಾನು ಈ ಪರ್ಟಿಕ್ಯುಲರ್ ಪ್ಯಾಡಿಂಗ್ ಅನ್ನು ಸ್ವಲ್ಪ ಹೆಚ್ಚು ಮಾಡ್ತಿದ್ದೇನೆ 100 ಅಂತ. ಸೊ ಅವಾಗ ನಿಮ್ಗೆ ಇದು ಇನ್ನೂ ಸಹ ಕ್ಲಿಯರ್ ಆಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ಯಾಡಿಂಗ್ 100 ಪಿಕ್ಸೆಲ್ ಇಲ್ಲಿಂದ ಉಂಟು.
100 ಪಿಕ್ಸೆಲ್ ಸೈಡ್ ಅಲ್ಲಿ ಉಂಟು, 100 ಪಿಕ್ಸೆಲ್ ಈಚೆ ಸೈಡ್ ಅಲ್ಲಿ ಸಹ ಉಂಟು. ಬಟ್ ಈಗ ನಿಮ್ಗೆ ಆಚೆ ಮತ್ತೆ ಈಚೆ ಸೈಡ್ ನಿಮ್ಗೆ ಸರಿಯಾಗಿ ಕಾಣೋದಿಲ್ಲ, ಬಟ್ ತೊಂದರೆ ಇಲ್ಲ, ನಾವು ಅದನ್ನು ಕಲಿಯುವ ಸ್ವಲ್ಪ ಟೈಮ್ ಆದ ನಂತರ. ನೆಕ್ಸ್ಟ್ ಅದೇ ರೀತಿ ಮಾರ್ಜಿನ್ ಅಂತೇಳಿ ಉಂಟು. ಸೊ ಈ ಮಾರ್ಜಿನ್ ಉಂಟಲ್ಲ, ಇದು ಔಟ್ಸೈಡ್ ಪ್ಯಾಡಿಂಗ್ ಅನ್ನು ಅಂದ್ರೆ ಔಟ್ಸೈಡ್ ಇದನ್ನು ನಿಮ್ಗೆ ಡಿಫೈನ್ ಮಾಡ್ತದೆ. ಸೊ ಈಗ ಮಾರ್ಜಿನ್ ಅಂತ ಕೊಟ್ಟ ತಕ್ಷಣ ಇದು ಬಾಡಿದು ಹೊರಗೆದು ಉಂಟಲ್ಲ, ಅದನ್ನು ನಮಗೆ ಹೆಚ್ಚು ಸ್ಪೇಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಇದನ್ನ ನಾನು ಇನ್ನೂ ಸಹ ಸುಲಭದಲ್ಲಿ ಕಲಿಸ್ತೇನೆ. ಬಟ್ ಇದನ್ನ ನಂಗೆ ಸರಿಯಾಗಿ ಕಲಿಸ್ಬೇಕಿದ್ರೆ ನಾನು ಫಸ್ಟಿಗೆ ಇದನ್ನು ಕಮೆಂಟ್ ಮಾಡಿ ಬಿಡ್ತೇನೆ. ಕಮೆಂಟ್ ಮಾಡಬೇಕಿದ್ರೆ ಫಸ್ಟಿಗೆ ನೀವು ಆ ಪರ್ಟಿಕ್ಯುಲರ್ ಕಮೆಂಟ್ ಮಾಡುವ ಟೆಕ್ಸ್ಟ್ಗಳನ್ನು ಸಿಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕಂಟ್ರೋಲ್ ಒತ್ತಿ ಸ್ಲ್ಯಾಶ್ ಒತ್ತಿದ್ರೆ ನಿಮಗೆ ಇದು ಕಮೆಂಟ್ ಬರ್ತದೆ. ನಿಮಗೆ ಇದು ಶಾರ್ಟ್ಕಟ್ ಬೇಡದಿದ್ರೆ ನೀವು ಇದನ್ನು ಈ ಕ್ಯಾರೆಕ್ಟರ್ ಅನ್ನು ಹಾಕಿದ್ರೆ ಆಯ್ತು, ಸ್ಲ್ಯಾಶ್ ಸ್ಟಾರ್ ಮತ್ತೆ ಎಂಡ್ ಆಗುವ ಸೈಡಲ್ಲಿ ಸ್ಟಾರ್ ಸ್ಲ್ಯಾಶ್ ಅಂತೇಳಿ ಹಾಕ್ಬಹುದು. ನೆಕ್ಸ್ಟ್ ಅದಾದ ನಂತರ ನಾನು ಫಸ್ಟಿಗೆ ಇಲ್ಲಿ ಬಂದು ಸ್ಟಾರ್ ಅಂತೇಳಿ ಹಾಕ್ತೇನೆ. ಸ್ಟಾರ್ ಅಂತ ಹಾಕಿ ಇಲ್ಲಿ ಒಂದು ಡಿಫಾಲ್ಟ್ ಸ್ಟೈಲಿಂಗ್ ಅನ್ನು ಹಾಕ್ತೇನೆ. ಯಾವ ರೀತಿ ನಾವು ಇಲ್ಲಿ index.html ಗೆ ಬಂದು ನಾವೆಲ್ಲ ಬೈ ಡಿಫಾಲ್ಟ್ ನಾವು ಈ HTML ಟ್ಯಾಗ್ ಅನ್ನೆಲ್ಲ ಹಾಕಿದೇವಲ್ಲ, ಅದೇ ರೀತಿ CSS ಪ್ರಾಜೆಕ್ಟ್ಸ್ಗೆ ಸಹ ಬಂದು ನಾವು ಯಾವತ್ತು ಈ ರೀತಿ ಬೈ ಡಿಫಾಲ್ಟ್ ಸ್ಟೈಲ್ ಅನ್ನು ಹಾಕಬೇಕು. ಆ ಸ್ಟೈಲ್ ಸಿಂಪಲ್ ಆಗಿ ಉಂಟು, ಬಟ್ ನಾನು ಅದನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಫಸ್ಟಿಗೆ ಮಾರ್ಜಿನ್ 0 ಅಂತೆಲ್ಲ ಹಾಕ್ತಿದ್ದೇನೆ. ನೆಕ್ಸ್ಟ್ ಪ್ಯಾಡಿಂಗ್ 0 ಅಂತೇಳಿ ಹಾಕ್ತೇನೆ. ನೆಕ್ಸ್ಟ್ ಬಾಕ್ಸ್ ಸೈಜಿಂಗ್ ಬಾರ್ಡರ್ ಬಾಕ್ಸ್ ಅಂತೇಳಿ ಹಾಕ್ತಾನೆ. ಇದು ತುಂಬ ಇಂಪಾರ್ಟೆಂಟ್. ಎಂತಕ್ಕಂತೇಳಿ ಇದು ಹಾಕದಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಈಗ ನೋಡಿ, ನಾನು ಇದನ್ನು ಕಮೆಂಟ್ ಮಾಡ್ತಿದ್ದೇನೆ, ನಿಮಗೆ ಈ ರೀತಿ ಕಾಣ್ತಾ ಉಂಟು. ಇಫ್ ಜಸ್ಟ್ ಇನ್ ಕೇಸ್ ನಾನು ಇದನ್ನು ಅನ್ಕಮೆಂಟ್ ಮಾಡಿದ್ರೆ ಉಂಟಲ್ಲ, ನಿಮಗೆ ಈಗ ಎಂತಾಯ್ತು ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಈ HTML ಮತ್ತೆ ಎಲ್ಲ ಟ್ಯಾಗ್ಸ್ಗಳಿರುವ ಪ್ಯಾಡಿಂಗ್ ಮಾರ್ಜಿನ್ ಎಲ್ಲ ಉಂಟಲ್ಲ, ಅದೆಲ್ಲ ಹೋಯ್ತು ಈಗ. ಹಾಗಾಗಿರೋದ್ರಿಂದ ಇದು ಲರ್ನ್ HTML CSS ಉಂಟಲ್ಲ, ಇದಕ್ಕೆ ಯಾವುದೇ ರೀತಿಯ ಪ್ಯಾಡಿಂಗ್ ಮಾರ್ಜಿನ್ ಎಲ್ಲ ಇಲ್ಲ. ಈಗ ನಾನು ಇದನ್ನು ಅನ್ಕಮೆಂಟ್ ಮಾಡಿದ್ರೆ ನಿಮಗೆ ಇನ್ನೂ ಸಹ ಕ್ಲಿಯರ್ ಆಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇಲ್ಲಿ 100 ಪಿಕ್ಸೆಲ್ ಮಾರ್ಜಿನ್ ಉಂಟು ಎಲ್ಲ ಸೈಡಿಂದ, ಮತ್ತೆ ಪ್ಯಾಡಿಂಗ್ ಉಂಟಲ್ಲ ಅದು ಒಳಗಿಂದ ಉಂಟು. ಸೊ ಇದನ್ನು ನಾವು ಇನ್ನೂ ಸಹ ಸರಿಯಾಗಿ ಕಲಿಬೇಕಿದ್ರೆ ನಾನು ನಿಮಗೆ ಇದನ್ನು ಕಮೆಂಟ್ ಮಾಡ್ತೇನೆ ಪುನಃ. ನೆಕ್ಸ್ಟ್ ನಿಮಗೆ ಈ ರೀತಿ ಕಾಣ್ತಾ ಉಂಟು. ಈಗ ನಾನಿಲ್ಲಿ ಬಂದು ಪ್ಯಾಡಿಂಗ್ ಟಾಪ್ ಅಂತೇಳಿ ಕೊಟ್ಟು ಇಲ್ಲಿ 100 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಇಷ್ಟು ಕೊಟ್ಟು ಸೇವ್ ಮಾಡ್ತಿದ್ದೇನೆ. ಈಗ ನಿಮಗೆ ನೋಡಿ, ಈಗ ಟಾಪ್ ಇಂದ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ತನಕ ಪ್ಯಾಡಿಂಗ್ ನಿಮಗೆ ಕಾಣ್ತಾ ಉಂಟು. ನೆಕ್ಸ್ಟ್ ಅದೇ ರೀತಿ ಪ್ಯಾಡಿಂಗ್ ಬಾಟಮ್ ಅಂತೇಳಿ ಕೊಡ್ತಿದ್ದೇನೆ. ಇಲ್ಲಿ ಸಹ 100 ಪಿಕ್ಸೆಲ್ ಅಂತೇಳಿ ಕೊಟ್ಟೆ, ನಿಮಗೆ ಬಾಟಮ್ ಅಲ್ಲಿ ಸಹ ಕಾಣ್ತಾ ಉಂಟು. ಸೈಡ್ ವೈಸ್ ನನಗೆ ಈಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಂತಕ್ಕಂದ್ರೆ ಇದು ಸೆಂಟ್ರಲ್ ಲೈನ್ ಆಗಿ ಉಂಟು. ಸೊ ಈ ಅಲೈನ್ಮೆಂಟ್ ಅನ್ನು ನಾನು ಲೆಫ್ಟ್ ಅಂತೇಳಿ ಮಾಡಿ ಚೇಂಜ್ ಮಾಡ್ತಿದ್ದೇನೆ. ಈಗ ನಿಮಗೆ ಸೈಡ್ ವೈಸ್ ಸಹ ನಿಮಗೆ ತೋರಿಸ್ತಾ ಇದ್ದಾನೆ. ಸೊ ಇಲ್ಲಿ ಬಂದು ಪ್ಯಾಡಿಂಗ್ ಲೆಫ್ಟ್ ಅಂತೇಳಿ ಕೊಡ್ತಿದ್ದೇನೆ, 100 ಪಿಕ್ಸೆಲ್ ಅಂತ ಕೊಟ್ಟೆ. ಈಗ ನೀವು ಸರಿಯಾಗಿ ನೋಡಿ, ಇಲ್ಲಿ ಸಹ ಸ್ಪೇಸ್ ಉಂಟಲ್ಲ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಉಂಟು ಅಷ್ಟೇ ನಮಗೆ ಇಲ್ಲಿಂದ ಇಲ್ಲಿ ತನಕ ಸ್ಪೇಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಪ್ಯಾಡಿಂಗ್ ರೈಟ್ ಅಂತೇಳಿ ಉಂಟು, ಅದನ್ನು ಸಹ 100 ಪಿಕ್ಸೆಲ್ ಮಾಡ್ತಿದ್ದೇನೆ. ಬಟ್ ಅದು ನಿಮಗೆ ಕಾಣುದಿಲ್ಲ, ಎಂತಕ್ಕಂದ್ರೆ ಟೆಕ್ಸ್ಟ್ ಲೆಫ್ಟ್ ಲೈನ್ ಆಗಿ ಉಂಟು. ನಾನು ರೈಟ್ ಲೈನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ಪೇಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಜಸ್ಟ್ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕೋಸ್ಕರ ಇದನ್ನು ಕಮೆಂಟ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಎಂತ ಪ್ಯಾಡಿಂಗ್ ಇಲ್ಲ ಇರೋ ಮೂಮೆಂಟ್. ಇಲ್ಲಿ ಬಂದು ನಾನು ಪ್ಯಾಡಿಂಗ್ ಕೊಟ್ಟರೆ ಇದು ಸ್ಪೇಸ್ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಯೂಶಲಿ ನಾನು ಇದನ್ನು ಸೆಂಟ್ರಲ್ ಲೈನ್ ಆಗಿ ಇಡ್ತೇನೆ, ಎಂತಕ್ಕಂದ್ರೆ ನಮಗೆ ಸ್ವಲ್ಪ ಸರಿಯಾಗಿ ಕಾಣ್ತದೆ. ಈಗ ಅದೇ ರೀತಿ ನಾನು ನಿಮಗೆ ಮಾರ್ಜಿನ್ ಕಲಿಸ್ತಿದ್ದೇನೆ. ಸೊ ಇಲ್ಲಿ ಮಾರ್ಜಿನ್ ಟಾಪ್ 100 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಅವಾಗ ನೀವು ನೋಡಿ ಇಲ್ಲಿ ಟಾಪ್ ಇಂದ 100 ಪಿಕ್ಸೆಲ್ ಮಾರ್ಜಿನ್ ಬಂತು. ಮಾರ್ಜಿನ್ ಯಾವತ್ತು ಬಾರ್ಡರಿನ ಹೊರಗೆ ಇರ್ತದೆ. ಸೊ ಅದರಿಂದ ಈ ಬ್ಯಾಕ್ ಗ್ರೌಂಡ್ ಕಲರ್ ಉಂಟಲ್ಲ, ಬಾರ್ಡರ್ ತನಕ ಮಾತ್ರ ಬರ್ತದೆ. ಏನೋ ಬಾರ್ಡರ್ ಅನ್ನು ಹಾಕ್ಲಿಕ್ಕೆ ಉಂಟು, ಸೊ ಅದನ್ನು ನೀವು ನೋಡಿ ಅದು ಯಾವ ರೀತಿ ಆಗ್ತದೆ ಅಂತ. ಮತ್ತೆ ಮಾರ್ಜಿನ್ ಟಾಪ್ ಆದ ನಂತರ ಮಾರ್ಜಿನ್ ಬಾಟಮ್ ಅಂತೇಳಿ ಹಾಕ್ತಿದ್ದೇನೆ, ಅದನ್ನು ಸಹ 100 ಪಿಕ್ಸೆಲ್ ಮಾಡ್ತಿದ್ದೇನೆ. ಸೊ ಈ ಪರ್ಟಿಕ್ಯುಲರ್ ನಮ್ಮ ಟ್ಯಾಗ್ ಉಂಟಲ್ಲ ಅದು ಸ್ವಲ್ಪ ಮೇಲೆ ಹೋಯಿತು. ಸೊ ಅದರಿಂದ ಮಾರ್ಜಿನ್ ಬಾಟಮ್ ಸಹ ವರ್ಕ್ ಆಗ್ತಾ ಉಂಟು. ನೆಕ್ಸ್ಟ್ ಮಾರ್ಜಿನ್ ಲೆಫ್ಟ್ ಮತ್ತೆ ಮಾರ್ಜಿನ್ ರೈಟ್. ಸೊ ಮಾರ್ಜಿನ್ ಲೆಫ್ಟ್ 100 ಪಿಕ್ಸೆಲ್, ಮಾರ್ಜಿನ್ ರೈಟ್ 100 ಪಿಕ್ಸೆಲ್ ಹಾಕಿ ಬಿಡ್ತಾನೆ. ಇಷ್ಟು ಕೊಟ್ಟು ಸೇವ್ ಕೊಟ್ಟ ತಕ್ಷಣ ನಿಮಗೆ ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ಎರಡು ಸೈಡ್ ಅಲ್ಲಿ ಸಹ ಮಾರ್ಜಿನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದರಿಂದಾಗಿ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಂತಕ್ಕಂತ ಹೇಳಿದ್ರೆ ನಮಗೆಲ್ಲ ಬಟನ್ಸ್ಗಳು ಕ್ರಿಯೇಟ್ ಮಾಡ್ಲಿಕ್ಕೆಲ್ಲ ಆಗ್ತದೆ ಇದನ್ನು ಯೂಸ್ ಮಾಡಿ, ಮತ್ತೆ ಸ್ಟೈಲ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಸಹ ಆಗ್ತದೆ. ಸೊ ಈಗ ಈ ರೀತಿ ನಿಮಗೆ ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ಗಳು ವರ್ಕ್ ಆಗ್ತದೆ. ಸೊ ಇದು ನಾವು ಜಸ್ಟ್ ಒಂದು H1 ಟ್ಯಾಗ್ ಅನ್ನು ಇಟ್ಕೊಂಡು ಇದಕ್ಕೆಲ್ಲ ಪ್ಯಾಡಿಂಗ್ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಸೊ ಈಗ H1 ಟ್ಯಾಗ್ ಒಳಗೆ ಇಷ್ಟು CSS ಗಳು ಇರ್ತವೆ. ಸೊ ನಿಮಗೆ ನೀವು ಯಾವುದೇ CSS ನೋಡಿ ಅದು ನೋಡ್ಲಿಕ್ಕೆ ತುಂಬಾ ದೊಡ್ಡದಾಗಿ ಕಾಣ್ತದೆ, ಬಟ್ ಎಲ್ಲ ಸಣ್ಣ ಸಣ್ಣ ಪ್ರಾಪರ್ಟೀಸ್ಗಳನ್ನೆಲ್ಲ ಯೂಸ್ ಮಾಡಿ ನಾವು ಮಾಡುದು ಇದನ್ನು. ನೆಕ್ಸ್ಟ್ ನಾನು ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಇದರಲ್ಲಿ. ಈಗ ನಾನು ಇಲ್ಲಿ ಬಂದು H2 ಅಂತೇಳಿ H1 ಅಂತೇಳಿ ಇನ್ನೊಂದು ಕ್ರಿಯೇಟ್ ಮಾಡ್ತಿದ್ದೇನೆ. ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ನಾನು ಹಾಕಿ ಸೇವ್ ಕೊಟ್ಟೆ.
ಈಗ ನೀವು ನೋಡಿದ್ರೆ 2 ಟ್ಯಾಗಿಗೆ ಸಹ ಇದೇ ರೀತಿ ಸ್ಟೈಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಂತಕ್ಕಂತ ಹೇಳಿದ್ರೆ ನಾವೀಗ ಇಲ್ಲಿ ಸ್ಟೈಲ್ ಮಾಡಿದ್ದು ಉಂಟಲ್ಲ, ಇದು H1 ಟ್ಯಾಗಿಗೆ ನಾವು ಮಾಡಿದ್ದು. ಬಟ್ ಯೂಶಲಿ ನಮಗೆ ಈಗ ಈ ಪರ್ಟಿಕ್ಯುಲರ್ H1 ಟ್ಯಾಗಿಗೆ ಸ್ಟೈಲ್ ಬೇರೆ ಬೇಕು, ಈ ಪರ್ಟಿಕ್ಯುಲರ್ H1 ಟ್ಯಾಗಿಗೆ ಸ್ಟೈಲ್ ಇನ್ನೂ ಸಹ ಬೇರೆ ಬೇಕಂತ ಹೇಳಿದ್ರೆ ಅವಾಗ ನಾವು ಎಂತ ಮಾಡ್ಬೋದು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ H1 ಟ್ಯಾಗಿಗೆ ಬಂದು ಇಲ್ಲಿ ಕ್ಲಾಸ್ ಅಂತೇಳಿ ಕೊಟ್ಟು ಇಲ್ಲಿ ನಾವು ಎಂತಾದ್ರು ಒಂದು ಕ್ಲಾಸ್ ಕೊಡ್ಬೋದು. ಇದು ನಮ್ಮದು ಮೇನ್ ಹೆಡ್ಡಿಂಗ್ ಅಲ್ಲ, ಸೊ ಅದರಿಂದ ನಾನು ಇದನ್ನು ಮೇನ್ ಹೆಡ್ಡಿಂಗ್ ಅಂತೇಳಿ ನಾನೊಂದು ಕ್ಲಾಸ್ ಕೊಟ್ಟೆ ಇದಕ್ಕೆ. ಸೊ ಇಷ್ಟು ಕೊಟ್ಟು ಇಲ್ಲಿ ಕ್ಲಾಸ್ ಅನ್ನು ಸೇವ್ ಮಾಡ್ತಿದ್ದೇನೆ. ಈ ಕ್ಲಾಸ್ ಅನ್ನು ನಾವು ಉಂಟಲ್ಲ ಇಲ್ಲಿ CSS ಅಲ್ಲಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ H1 ಅಂತೇಳಿ ಉಂಟು, ಇಲ್ಲಿ ಡಾಟ್ ಮೇನ್ ಹೆಡ್ಡಿಂಗ್ ಅಂತೇಳಿ ನಾನು ಟೈಪ್ ಮಾಡಿ ಸೇವ್ ಕೊಟ್ರೆ ಈಗ ಸರಿಯಾಗಿ ನೋಡಿ ಈ ಪರ್ಟಿಕ್ಯುಲರ್ ಹೆಡ್ಡಿಂಗ್ ಈಗ ಮಾತ್ರ ಈ ಸ್ಟೈಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕೆಳಗೆ H1 ಉಂಟಲ್ಲ ಅದು ಮೇನ್ ಹೆಡ್ಡಿಂಗ್ ಕ್ಲಾಸ್ ಅಲ್ಲಿ ಇರುವುದಿಲ್ಲ. ಸೊ ಈಗ ಇಲ್ಲಿ ಕ್ಲಾಸ್ ಅನ್ನು ಡಾಟ್ ಮೇನ್ ಹೆಡ್ಡಿಂಗ್ ಅಂತೇಳಿ ಹಾಕ್ತಿದ್ದೇನೆ, ಬಟ್ ಇಲ್ಲಿ ಹಾಕುವಾಗ ನಾವು ಡೈರೆಕ್ಟ್ ಮೇನ್ ಹೆಡ್ಡಿಂಗ್ ಅಂತೇಳಿ ಹಾಕೋದು. ಸೊ ಈ ರೀತಿ ನಾವು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಸ್ಗೆ ನಾವು ಸ್ಟೈಲ್ ಕೊಡಬೇಕಿದ್ರೆ ನಾವು ಇಲ್ಲಿ ಮೇನ್ ಹೆಡ್ಡಿಂಗ್ ಅಂತೇಳಿ ಕೊಡ್ಬೋದು ಈ ರೀತಿಯ ಕ್ಲಾಸ್ ಅನ್ನು. ಸೊ ಅದೇ ರೀತಿ ನಾನು ಇನ್ನೊಂದು H1 ಹಾಕ್ತಿದ್ದೇನೆ, ಇಲ್ಲಿ ನಾನು ಇನ್ನೊಂದು ಹಾಕ್ತಿದ್ದೇನೆ, ಐ ಹ್ಯಾವ್ ಸ್ಟೈಲ್ ಅಂತೇಳಿ ಹಾಕಿ ಬಿಡ್ತೇನೆ, ಸೇವ್ ಕೊಡ್ತಿದ್ದೇನೆ. ಈಗ ಇಲ್ಲಿ ನೋಡಿದ್ರೆ ನಿಮ್ಗೆ ಎಂತ ಕಾಣುವುದಿಲ್ಲ, ಎಂತಕಂದ್ರೆ ಅದು ಕ್ಲಾಸ್ ಇಲ್ಲ ಅದರಲ್ಲಿ. ಸೊ ಈಗ ನಾನು ಇಲ್ಲಿ ಬಂದು ಕ್ಲಾಸ್ ಮೇನ್ ಹೆಡ್ಡಿಂಗ್ ಅಂತೇಳಿ ಹಾಕಿ ಸೇವ್ ಕೊಟ್ರೆ ನಿಮಗೆ ಫಸ್ಟ್ ಒನ್ ಇದಕ್ಕೆ ಆ ಮೇನ್ ಹೆಡ್ಡಿಂಗ್ ಕ್ಲಾಸ್ ಉಂಟು, ಸೆಕೆಂಡ್ ಒನ್ನಿಗೆ ಇಲ್ಲ, ಥರ್ಡ್ ಒನ್ನಿಗೆ ಸಹ ಮೇನ್ ಹೆಡ್ಡಿಂಗ್ ಕ್ಲಾಸ್ ಉಂಟು. ಸೊ ಅದರಿಂದ ಈ 2 ಸ್ಟೈಲ್ಗಳು ಶೇರ್ ಆಗಿ ಉಂಟು, ಬಟ್ ಈ ಪರ್ಟಿಕ್ಯುಲರ್ ಟ್ಯಾಗಿಗೆ ಸ್ಟೈಲ್ ಶೇರ್ ಆಗಿ ಇಲ್ಲ. ಅದೇ ರೀತಿ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಉಂಟು ID ಅಂತೇಳಿ. ಈ ID ಅನ್ನು ಸಹ ನಾವು ಯೂಸ್ ಮಾಡಿ ಸೇಮ್ ವಿಷಯಗಳನ್ನು ಮಾಡ್ಬೋದು, ಬಟ್ ಒಂದು ಡಿಫರೆನ್ಸ್ ಉಂಟು, ಅದೆಂತ ಅಂತೇಳಿ ನಾನು ನಿಮಗೆ ಈಗ ಹೇಳ್ತೇನೆ. ಸೊ ಈಗ ಇಲ್ಲಿ ID ಅಂತೇಳಿ ಬಂದು ನಾನು ಸೆಕೆಂಡ್ ಹೆಡ್ಡಿಂಗ್ ಅಂತೇಳಿ ಹಾಕಿ ಬಿಡ್ತೇನೆ. ಇಷ್ಟು ಬಂದು ಇಲ್ಲಿ ಇನ್ನೊಂದೊಂದು ಸ್ಟೈಲ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೆಕೆಂಡ್ ಹೆಡ್ಡಿಂಗ್ ಅಂತೇಳಿ ಹಾಕ್ತೇನೆ, ಇಲ್ಲಿ ಬಂದು ಬ್ಯಾಕ್ಗ್ರೌಂಡ್ ರೆಡ್ ಅಂತೇಳಿ ಹಾಕಿ ಬಿಡ್ತೇನೆ, ಕಲರ್ ವೈಟ್ ಅಂತೇಳಿ ಹಾಕಿ ಬಿಡ್ತೇನೆ. ಇಷ್ಟು ಮಾಡಿ ನಾನು ಇಲ್ಲಿ ಬಂದು ನೋಡಿದರೆ ನಮಗೆ ಇಲ್ಲಿ ಅದು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತಿಲ್ಲ. ಅದೆಂತಕ್ಕಂತ ಹೇಳಿದ್ರೆ ನಾನು ಇಲ್ಲಿ ಹ್ಯಾಶ್ ಅಂತೇಳಿ ಕೊಡಬೇಕು. ಸೊ ಈಗ ಹ್ಯಾಶ್ ಅಂತೇಳಿ ಕೊಟ್ಟರೆ ನಮ್ಗೆ ಇಲ್ಲಿ ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ಆ ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ನಾನು ಪ್ಯಾಡಿಂಗ್ 10 ಪಿಕ್ಸೆಲ್ ಅಂತೇಳಿ ಹಾಕ್ತಿದ್ದೇನೆ. ಸೊ ಅದರಿಂದ ಸ್ವಲ್ಪ ಸ್ಪೇಸ್ಗಳೆಲ್ಲ ಬರಲಿಕ್ಕೆ ಆಯಿತು. ಇಲ್ಲಿ ಟೆಕ್ಸ್ಟ್ ಲೈನ್ ಸೆಂಟರ್ ಅಂತ ಕೊಟ್ಟರೆ ಇದು ಸೆಂಟ್ರಲ್ ಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನೋಡಿ ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ಬಂತು, ಇಲ್ಲಿ ಪ್ಯಾಡಿಂಗ್ ಉಂಟು ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಆಗಿ ಉಂಟು. ಸೊ ಈಗ ಇದನ್ನು ನಾವು ಹ್ಯಾಶ್ ಅಂತೇಳಿ ಹಾಕಿ ನಾವು ಇದನ್ನು ಆಕ್ಸೆಸ್ ಮಾಡ್ತಿದ್ದೇವೆ. ಬಟ್ ಈಗ ನೀವು ಅಂದ್ಕೊಳ್ಬೋದು ಎಂಥ ಡಿಫ್ರೆನ್ಸ್ ಈ ಪರ್ಟಿಕ್ಯುಲರ್ ಕ್ಲಾಸ್ ಮತ್ತು ಐಡಿಗೆ. ಈ ಪರ್ಟಿಕ್ಯುಲರ್ ಕ್ಲಾಸ್ ಉಂಟಲ್ಲ ಇದು ನೀವು ಬೇರೆ ಬೇರೆ ಎಲಿಮೆಂಟ್ಸಲ್ಲಿ ನಿಮಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಬಟ್ ಅದೇ ರೀತಿ ನಾನೀಗ ಇಲ್ಲಿ ಬಂದು ID ಸೆಕೆಂಡ್ ಹೆಡ್ಡಿಂಗ್ ಅಂತೇಳಿ ಹಾಕಿ ನಾನು ಸೇವ್ ಕೊಟ್ಟರೆ ಮೇಕ್ HTML ಲುಕ್ ಗುಡ್ ಯೂಸಿಂಗ್ CSS ಉಂಟಲ್ಲ ಅದು ನಾನು ಇಲ್ಲಿ ಬಂದು ನೋಡಿದರೆ ಇಲ್ಲಿ ಆ ಪರ್ಟಿಕ್ಯುಲರ್ ಇದಕ್ಕೆ ಸಹ ನಮಗೆ ಸ್ಟೈಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಯೂಶಲಿ ನಾವು ಐಡಿಗಳನ್ನು ಉಂಟಲ್ಲ ಒಂದು ಪರ್ಟಿಕ್ಯುಲರ್ ಎಲಿಮೆಂಟಲ್ಲಿ ಮಾತ್ರ ಯೂಸ್ ಮಾಡ್ತೇವೆ. ಸೊ ಈಗ ನಾನು ಇದನ್ನು ಇರೇಸ್ ಮಾಡ್ತಿದ್ದೇನೆ, ಈಗ ಇಲ್ಲಿ ಆ ಸ್ಟೈಲ್ ಹೋಯಿತು. ಬಟ್ ನಾವು ಯಾವತ್ತು ಯೂಸ್ ಮಾಡುವಾಗ ಈ ಕ್ಲಾಸ್ ಉಂಟಲ್ಲ ಇದು ಮಲ್ಟಿಪಲ್ ಎಲಿಮೆಂಟ್ಸಿಗೆ ಹಾಕ್ಬೋದು. ಈಗ ಯೂಶಲಿ ನೀವು ಬಟನ್ಸ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಹತ್ರ ಒಂದು 10 ಬಟನ್ ಇದ್ದರೆ ಆ 10 ಬಟನ್ನಿಗೆ ಸೇಮ್ ಸ್ಟೈಲನ್ನು ಹಾಕಿ ನೀವು ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಬಟ್ ವ್ಯಾರಸ್ ಇಲ್ಲಿ ID ಹಾಕಿದ್ರೆ ಉಂಟಲ್ಲ ಇದು ಒಂದು ಪರ್ಟಿಕ್ಯುಲರ್ ಎಲಿಮೆಂಟಿಗೆ ಮಾತ್ರ ಯೂಸ್ ಮಾಡೋದು. ಎಂತಕ್ಕಂದರೆ ನಾವು ಅದನ್ನು ಜಾವಾ ಸ್ಕ್ರಿಪ್ಟಲ್ಲೆಲ್ಲ ಆಕ್ಸೆಸ್ ಮಾಡುವಾಗ ಉಂಟಲ್ಲ ಅದು ಒಂದು ಎಲಿಮೆಂಟಿಗೆ ಮಾತ್ರ ಆಕ್ಸೆಸ್ ಮಾಡಲಿಕ್ಕೆ ಆಗೋದು. ಸೊ ಅದರಿಂದ ಈ ಐಡಿಯನ್ನು ಆದಷ್ಟು ಯೂಸ್ ಮಾಡೋದು ಕಡಿಮೆ ಮಾಡಿ CSS ನೀವು ಮಾಡುವಾಗ CSS ಅಲ್ಲಿ ಯಾವತ್ತು ನಾವು ಕ್ಲಾಸ್ ಅನ್ನು ಯೂಸ್ ಮಾಡಿದ್ರೆ ಆಯ್ತು. ಸೊ ಈಗ ಸ್ಟೈಲ್ ಶೀಟಿಗೆ ಬಂದು ನಾನು ಇಲ್ಲಿ ಹ್ಯಾಶ್ ಅಂತೇಳಿ ಬಂದ್ರೆ ಇದು ಐಡಿಗೆ ಯೂಸ್ ಆಗ್ತದೆ. ಕ್ಲಾಸ್ ಅನ್ನು ಯಾವತ್ತು ನಾವು ಡಾಟ್ ಹೆಡ್ಡಿಂಗ್ ಅಂತೇಳಿ ಹಾಕಿ ನಾವು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಅದಾದ ನಂತರ ನಾನು ಇಲ್ಲಿ ಈಗ ಸ್ವಲ್ಪ ಕಲರ್ ಬಗ್ಗೆ ಮಾತಾಡ್ತೇನೆ. ಸೊ ಈಗ ಇಲ್ಲಿ ಕಲರ್ ಬ್ಲ್ಯಾಕ್ ಅಂತೇಳಿ ಉಂಟು. ಈ ಪರ್ಟಿಕ್ಯುಲರ್ ಕಲರ್ ಅನ್ನು ನಾವು ಯೂಶಲಿ ಬ್ಲ್ಯಾಕ್ ಅನ್ನು ಬ್ಲ್ಯಾಕ್ ಅಂತೇಳಿ ಟೈಪ್ ಮಾಡೋದಿಲ್ಲ, ನಾವು ಅಲ್ಲಿ ಹೆಕ್ಸಾಡೆಸಿಮಲ್ ಕೋಡ್ ಅನ್ನು ಯೂಸ್ ಮಾಡ್ತೇವೆ. ಸೊ ಹೆಕ್ಸಾಡೆಸಿಮಲ್ ಕೋಡ್ ಯಾವ ರೀತಿ ಬರೆಯೋದು ಅಂತೇಳಿದ್ರೆ ಹ್ಯಾಶ್ ಅಂತೇಳಿ ಹಾಕಿ ನಿಮ್ಗೆ ಈಗ ಬ್ಲ್ಯಾಕ್ ಬೇಕಿದ್ರೆ 000000 ಅಂತೇಳಿ ನೀವು ಟೈಪ್ ಮಾಡಿ ಸೇವ್ ಕೊಟ್ಟರೆ ಇದು ಬ್ಲ್ಯಾಕ್ ಆಗ್ತದೆ. ಅದೇ ರೀತಿ ನಿಮಗೆ ಇದು ವೈಟ್ ಬೇಕಿದ್ರೆ ಅದನ್ನು FF ಅಂತೇಳಿ ಹಾಕಿದರೆ
ಇದು ವೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಬ್ವಿಯಸ್ಲಿ ವೈಟ್ ಆದರೆ ನಮಗೆ ಇದು ಕಾಣಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಸೊ ಇಲ್ಲಿ ಕಲರನ್ನು ನಾನು ಚೇಂಜ್ ಮಾಡ್ಬೋದು. #000000 ಅಂತ ಹಾಕಿದರೆ ಕಲರ್ ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಬಟ್ ಬ್ಯಾಕ್ಗ್ರೌಂಡ್ ವೈಟ್ ಆಗಿ ಉಂಟು. ಬಟ್ ಅದೇ ರೀತಿ ನಿಮಗೆ ಇದನ್ನು ಕಲರನ್ನು ಬೇರೆ ಕಲರ್ ಆಗಿ ಚೇಂಜ್ ಮಾಡಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಹೋವರ್ ಮಾಡಿದರೆ ನಿಮಗೆ ಈ ರೀತಿ VS ಕೋಡ್ ನಿಮಗೆ ಸಜೆಷನ್ ಕೊಡ್ತದೆ. ಅದೀಗ ನಾನು ರೆಡ್ ಅಂತೇಳಿ ಮಾಡಿದ್ದೆ ನೋಡಿ. ಸೊ ಈಗ ಇದು ರೆಡ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ರೀತಿ ನೀವು ಇದನ್ನು ಕಲರನ್ನೆಲ್ಲ ಚೇಂಜ್ ಮಾಡ್ತಾ ಹೋಗ್ಬೋದು. ಈ ಕಲರ್ ಮೇ ಬಿ ಸ್ವಲ್ಪ ಚೆಂದ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇಷ್ಟು ಕೊಟ್ಟು ನಾನು ಇಲ್ಲಿ ಸೇವ್ ಕೊಟ್ಟರೆ ಇದು ಬ್ಯಾಕ್ಗ್ರೌಂಡ್ ಈ ರೀತಿ ಕಾಣ್ತದೆ. ಇಲ್ಲಿ ಸಹ ನೀವು ಸ್ವಲ್ಪ ಹವರ್ ಮಾಡಿ ಇಲ್ಲಿ ಕಲರನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ಸ್ಗಳೆಲ್ಲ ಉಂಟು. ಸೊ ಈ ಕಲರನ್ನು ಹಾಕಿ ನಾನೀಗ ಸೇವ್ ಕೊಟ್ಟರೆ ನಿಮಗೆ ಈ ರೀತಿ ಕಲರ್ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಸೊ ಸುಲಭದಲ್ಲಿ ನೀವು VS ಕೋಡನ್ನು ಯೂಸ್ ಮಾಡಿ ಕಲರ್ಸ್ಗಳನ್ನು ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ನಾನು CSS ಇದು ಕೆಲವು ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ನಾನು ಕಲಿಸಿದೆ. ನೋಡಲಿಕ್ಕೆ ಸ್ವಲ್ಪ ಕಷ್ಟಕರ ಕಾಣ್ಬೋದು, ಬಟ್ ತುಂಬ ಸುಲಭದ ಕಾನ್ಸೆಪ್ಟ್ಸ್ಗಳು. ಓಕೆ, ಇನ್ನೊಂದು ಕಾನ್ಸೆಪ್ಟ್ ನಾನು ನಿಮಗೆ ಕಲಿಸ್ತೇನೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಅದೆಂತ ಅಂತ ಹೇಳಿದ್ರೆ ಸ್ವಲ್ಪ ಟೆಕ್ಸ್ಟ್ಗಳ ಬಗ್ಗೆ ಎಲ್ಲ ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವ. ಇದನ್ನು ಮಾಡಬೇಕಿದ್ರೆ ನಾನು ನಿಮಗೆ ಇಲ್ಲಿ P ಟ್ಯಾಗಿಗೆ ಒಂದು ಸ್ಟೈಲ್ ಕೊಡ್ತಿದ್ದೇನೆ. ಕ್ಲಾಸ್ ಟೆಕ್ಸ್ಟ್ ಸ್ಟೈಲ್ಸ್ ಅಂತೇಳಿ ಹಾಕ್ತಿದ್ದೇನೆ. ಸೊ ಹೀಗಾಗಿ ಕ್ಲಾಸನ್ನು ನಾವು ಇದನ್ನು CSS ಅಲ್ಲಿ ನಮಗೆ ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಬರ್ತಿದ್ದೇನೆ .text ಸ್ಟೈಲ್ಸ್ ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಬಂದು ಪ್ಯಾಡಿಂಗ್ 100 ಪಿಕ್ಸೆಲ್ ಅಂತ ಹಾಕ್ತಿದ್ದೇನೆ ಜಸ್ಟ್ ನೋಡಲಿಕ್ಕೆ. ಓಕೆ, ಸೊ ಇಲ್ಲಿ ಪ್ಯಾಡಿಂಗ್ ಇಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬಂದು ನಾನೀಗ ಫಾಂಟ್ ಸೈಜ್ 25 ಪಿಕ್ಸೆಲ್ ಅಂತೇಳಿ ಹಾಕ್ತೇನೆ ನಮಗೆ ಸರಿಯಾಗಿ ಕಾಣಲಿಕ್ಕೆ. ಸೊ ಇದು ಪರ್ಟಿಕ್ಯುಲರ್ಲಿ ಟೆಕ್ಸ್ಟ್ ಇದು ಸ್ಟೈಲಿಂಗ್. ಸೊ ನಾನೀಗ ಇಲ್ಲಿ ಮೇಕ್ HTML ಲುಕ್ ಗುಡ್ ಯೂಸಿಂಗ್ CSS ಅಂತ ಬೇರೆ ಬೇರೆ ಫಾಂಟ್ ನಾನು ಯೂಸ್ ಮಾಡಿದ್ದೇನೆ. ಅಂದರೆ ಈಗ HTML ಕ್ಯಾಪಿಟಲ್ ಅಲ್ಲಿ ಉಂಟು, M ಕ್ಯಾಪಿಟಲ್ ಅಲ್ಲಿ ಉಂಟು, A ಮತ್ತು K ಸ್ಮಾಲ್ ಲೆಟರ್ ಅಲ್ಲಿ ಉಂಟು, ಲುಕ್ ಅಲ್ಲಿ ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಉಂಟು. ಸೊ ಇದರ ಕೇಸನ್ನು ನಾನು ಚೇಂಜ್ ಮಾಡುವ. ಸೊ ಅದನ್ನು ನಾನು ಮಾಡಬೇಕಿದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತೇಳಿ ಒಂದುಂಟು. ಇಲ್ಲಿ ನಾನು ಕ್ಯಾಪಿಟಲೈಸ್ ಅಂತೇಳಿ ಹಾಕಿದ್ರೆ ಇಲ್ಲಿ ಎಲ್ಲ ಸ್ಟಾರ್ಟಿಂಗ್ ಲೆಟರ್ಸ್ಗಳು ಉಂಟಲ್ಲ ಅದು ಕ್ಯಾಪಿಟಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವುದೆಲ್ಲ ಆಲ್ರೆಡಿ ಕ್ಯಾಪಿಟಲ್ ಆಗಿ ಉಂಟು ಅದು ಕ್ಯಾಪಿಟಲ್ ಆಗಿ ರಿಮೇನ್ ಆಗ್ತದೆ, ಬಟ್ ಸ್ಟಾರ್ಟಿಂಗ್ ಲೆಟರ್ಸ್ಗಳೆಲ್ಲ ಉಂಟಲ್ಲ ಇದರಲ್ಲಿ ಕ್ಯಾಪಿಟಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲೈಸ್ ಬದಲು ನಾನು ಬೇರೆ ನೋಡಿದ್ರೆ ಇಲ್ಲಿ ಅಪ್ಪರ್ ಕೇಸ್ ಅಂತೇಳಿ ಉಂಟು. ಇದನ್ನು ಸೇವ್ ಕೊಟ್ಟರೆ ಎಲ್ಲ ಅಪ್ಪರ್ ಕೇಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ರೀತಿ ನಾನು ಲೋವರ್ ಕೇಸ್ ಅಂತೇಳಿ ಕೊಟ್ಟರೆ ಎಲ್ಲ ಲೋವರ್ ಕೇಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ನೀವು HTML ಅನ್ನು ಟೈಪ್ ಮಾಡುವಾಗ ಅಷ್ಟು ಆಲೋಚನೆ ಮಾಡುವ ಅಗತ್ಯ ಇಲ್ಲ. ನಿಮಗೆ ಕೇಸ್ ಹೇಗೆ ಬೇಕಿದ್ರೆ ನೀವು ಟೈಪ್ ಮಾಡ್ಬೋದು. ಕೆಲವು ಕ್ಯಾಪಿಟಲ್ ಇರ್ಬೋದು, ಕೆಲವು ಸ್ಮಾಲ್ ಲೆಟರ್ ಅಲ್ಲಿ ಇರ್ಬೋದು. ಒಂದ್ಸರಿ ನೀವೆಲ್ಲ HTML ಎಲ್ಲ ಕರೆಕ್ಟಾಗಿ ಹಾಕಿದ ನಂತರ ನೀವು CSS ಅನ್ನು ಯೂಸ್ ಮಾಡಿ ಇಲ್ಲಿ ಕ್ಯಾಪಿಟಲೈಸ್ ಅಂತೇಳಿ ಯೂಸ್ ಮಾಡಿದ್ರೆ ನಿಮಗೆಲ್ಲ ಫಾಂಟ್ ಇದು ಫಸ್ಟ್ ಟೆಕ್ಸ್ಟ್ ಕ್ಯಾಪಿಟಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ತುಂಬ ಯೂಸ್ಫುಲ್ ಫೀಚರ್. ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಮಾಡುವಾಗ ಅಲ್ಲಿ ನಿಮಗೆ ಫಾಂಟ್ ಅನ್ನು ನಿಮಗೆ ಚೇಂಜ್ ಮಾಡಬೇಕಿದ್ರೆ ಕ್ಯಾಪಿಟಲ್ ಇದ್ದದ್ದು ಸ್ಮಾಲ್ ಇದ್ದದ್ದು ಕ್ಯಾಪಿಟಲ್, ಅಥವಾ ಅದನ್ನು ನಿಮಗೆ ಇಲ್ಲಿ ನಾವು ಮಾಡಿದವಲ್ಲ ಕ್ಯಾಪಿಟಲೈಸ್ ಹಾಗೆ ಮಾಡಬೇಕಿದ್ರೆ ನಿಮಗೆ ಅದನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಅದೊಂದು ತುಂಬ ಯೂಸ್ಫುಲ್ ಫೀಚರ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ನಾನು CSS ಇದು ಕೆಲವು ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ನಾನು ಕಲಿಸಿದೆ. ನೋಡಲಿಕ್ಕೆ ಸ್ವಲ್ಪ ಕಷ್ಟಕರ ಕಾಣ್ಬೋದು, ಬಟ್ ತುಂಬ ಸುಲಭದ ಕಾನ್ಸೆಪ್ಟ್ಸ್ಗಳು. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾವು ಸ್ವಲ್ಪ CSS ಇದು ಅಡ್ವಾನ್ಸ್ ಕಾನ್ಸೆಪ್ಟನ್ನು HTML ಒಟ್ಟಿಗೆ ಜಾಯಿನ್ ಮಾಡಿಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.